ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಬೀದರ್ನಲ್ಲಿ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು. ಸಚಿವ ಈಶ್ವರ್ ಖಂಡ್ರೆಗೆ ಐಟಿ ಈ ಮೂಲಕ ಶಾಕ್ ಕೊಟ್ಟಿದೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇವತ್ತು ರೇಡ್ ಮಾಡಿರುವಂಥದ್ದು. ಬೀದರ್ನ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ದಾಳಿಯನ್ನ ಮಾಡಿದೆ. ಅವ್ಯವಹಾರ ಆರೋಪದ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸಚಿವ ಖಂಡ್ರೆ ಸಹೋದರ ಅಮರ್ ಖಂಡ್ರೆ ಅಧ್ಯಕ್ಷರಾಗಿರುವಂತಹ ಬ್ಯಾಂಕ್ ಇದು. ಡಿಸಿಸಿ ಬ್ಯಾಂಕ್ ವಿರುದ್ಧ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ದೂರನ್ನು ಕೊಟ್ರ ಅನ್ನುವಂತಹ ಅನುಮಾನವನ್ನು ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಐಟಿ ಶಾಕ್ ಕೊಟ್ಟಿರುವಂತಹದ್ದು ಎಲ್ಲೆಲ್ಲಿ ರೇಡ್ ಆಗಿದೆ, ಜೊತೆಗೆ ಏನು ಹೇಳ್ತಾ ಇದ್ದಾರೆ ಅವರು ಅಂತ? ಖಂಡಿತವಾಗಿ ಪ್ರೇಮ್, ನಿಜಕ್ಕೂ ಏನೋ ಒಂದು ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಈ ರೀತಿ ಒಂದು ಐಟಿ ದಾಳಿ ಅಂದ್ರೆ ಮೊದಲ ಬಾರಿಗೆ ಈ ಒಂದು ಬೀದರ್ ಡಿಸಿಸಿ ಬ್ಯಾಂಕ್ ಮೇಲೆ ಐಟಿ ಏನೋ ಒಂದು ರೇಡ್ ಆಗಿರುವಂತದ್ದು. ಹೀಗಾಗಿ ಒಂದು ರೀತಿಯ ಈ ಚುನಾವಣಾ ಹೊತ್ತಿನಲ್ಲಿ ಯಾಕೆ ಐಟಿ ರೇಡ್ ಆಯ್ತು ಅನ್ನುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ರಾಜ್ಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬೀದರ್ನಲ್ಲಿ ಏನಿದೆ, ಈಶ್ವರ್ ಖಂಡ್ರೆ ಸೋದರ ಅಮರ್ ಖಂಡ್ರೆ ಏನು 8 ತಿಂಗಳ ಹಿಂದೆ ಈ ಒಂದು ಡಿಸಿಸಿ ಬ್ಯಾಂಕ್ ನ ಚುಕ್ಕಾಣಿ ಅಂದ್ರೆ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ರು. ಹೀಗಾಗಿ ಒಂದು ರೀತಿಯ ಈ ಒಂದು ಚುನಾವಣೆ ಹೊತ್ತಿನಲ್ಲಿ ಒಂದು ರೀತಿಯ ಏನಾದ್ರೂ ಏನೊಂದು ಹಣದ ವ್ಯವಹಾರ ಆಗಿರ್ಬೋದು, ಅಂದ್ರೆ ಒಂದು ಹಣದ ಅವ್ಯವಹಾರ ಅನ್ನುವಂತ ಹಿನ್ನೆಲೆಯಲ್ಲಿ ಆರೋಪ ಹಿನ್ನೆಲೆ ದಾಳಿ ಮಾಡಿರುವಂತದ್ದು. ಪ್ರಮುಖವಾಗಿ ತೆಲಂಗಾಣ ಮತ್ತು ಏನೋ ಒಂದು ರಾಜ್ಯದ ಏನೋ ಒಂದು ಐಟಿ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಮಾಡಿರುವಂತದ್ದು. ಪ್ರಮುಖ ಇಲ್ಲಿ ಕೇಳಿ ಬರ್ತಿರುವಂತದ್ದು, ಸದ್ಯ ಚುನಾವಣಾ ಹೊತ್ತಿನಲ್ಲಿ, ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಈಶ್ವರ್ ಖಂಡ್ರೆಗೆ, ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆಗೆ ಶಾಕ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಏನಾದ್ರೂ ಚುನಾವಣೆಗೆ ಇಲ್ಲಿಂದ ಹಣ ಹೋಗ್ಬೋದು ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಜೊತೆಗೆ ಕೇಂದ್ರ ಸಚಿವ ಭಗವಂತ ಖೂಬಾ ಕೂಡ ಇಲ್ಲಿ ಇರುವಂತದ್ದು. ಏನಾದ್ರೂ ಈಗ ಅವರು ದೂರು ಕೊಟ್ರ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಇದು ಒಂದು ರೀತಿಯ ಬಹಳ ಚರ್ಚೆಗೆ ಸದ್ಯ ಗ್ರಾಸವಾಗಿರುವಂತದ್ದು ಐಟಿ ರೇಡ್ ಅನ್ನುವಂಥದ್ದು. ಈಗಾಗಲೇ ಸದ್ಯ ಅಧಿಕಾರಿಗಳು ಏನು ಒಳಗಡೆನೆ ಒಂದು ಮಾಡ್ತಾ ಇರುವಂತದ್ದು ಪ್ರೇಮ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.